ಗೈಸ್ JP ನಗರಲ್ಲಿ ಒಂದು ಪೀಸ್ಫುಲ್ ಕೆಫೆಗೆ ಬಂದಿದ್ದೀವಿ. ದಿಹಾ ತಾನೆ, DIH ದಿಹಾ. ಕಾಮಾಗಿದೆ. ಸ್ವಲ್ಪ ಮೇನ್ ರೋಡ್ಗೆ ಇದೆ ಕೆಫೆ, ಸೊ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ಬಟ್ ಜಾಗ ಮಾತ್ರ ಸಖತ್ ಪೀಸ್ಫುಲ್ ಆಗಿದೆ. ನೋಡಿ, ಅಕ್ಕಗಳದೆಲ್ಲ ವಿಡಿಯೋ ನಾನೇ ತೆಗಿಬೇಕು. ಸೊ ಗೈಸ್, ಇದು ಮೇನ್ ರೋಡಿಂದ ಇಲ್ಲಿಗೆ ಬಂದರೆ ದಿಹಾ, DIH ದಿಹಾ ಅಂತಾರೋ ಗೊತ್ತಿಲ್ಲ, ಐ ಗೆಸ್ ದಿಹಾ ಅಂತಲೇ ಹೇಳ್ತಾರೆ. ಸೊ ಇದು ಆಚೆಗಡೆ ಆ್ಯಂಬಿಯನ್ಸು. ಐ ಗೆಸ್ ಇಲ್ಲಿ ಯಾರೂ ಕೂತ್ಕೊಳ್ಳಲ್ಲ ಅನಿಸುತ್ತೆ, ಬಟ್ ಸ್ಟಿಲ್ ಸ್ವಲ್ಪ ಕ್ಯೂಟಾಗಿದೆ. ಬಟ್ ಮೇನ್ ರೋಡ್ ಇರೋದ್ರಿಂದ ಸ್ವಲ್ಪ ತಿನ್ನೋದು ಕುಡಿಯೋದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಬಟ್ ಕುತ್ಕೊಂಡು ಚಿಲ್ ಮಾಡೋಕ್ಕೆ ಚೆನ್ನಾಗಿದೆ ಜಾಗ. ಇಲ್ಲಿ ಮರ ಕೂಡ ಇದೆ, ಕಟ್ಟೆ, ಕುತ್ಕೊಂಡು ಮಾತಾಡೋ ಥರ. ಐ ಗೆಸ್ ನೈಟ್ ಬಂದರೆ ಇಲ್ಲಿ ಜಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ, ಯಾಕಂದರೆ ಮರದಲ್ಲೆಲ್ಲ ಲೈಟೆಲ್ಲ ಹಾಕಿದ್ದಾರೆ. ಸೊ ಇಲ್ಲೆಲ್ಲ ಲೈಟ್ಸ್ ಇದೆ, ಆ್ಯಂಡ್ ಇಲ್ಲಿ ಕೂಡ ಮೇಲೆಗಡೆ ಕೂಡ ಲೈಟ್ಸ್ ಇದೆ. ಓವರ್ ಆಗಿ ಏನು ಡೆಕೋರೇಟಿವ್ ಥರ ಏನೂ ಮಾಡಿಲ್ಲ. ಮನೆ ಕಲರ್ ಕೂಡ ಹಂಗೆ ಉಳಿಸ್ಕೊಂಡಿದ್ದಾರೆ. ಐ ಗೆಸ್ ರೆನೋವೇಟ್ ಮಾಡಿದ್ದಾರೆ ಅನಿಸುತ್ತೆ. ಸೊ ರೆನೋವೇಟ್ ಮಾಡಿಬಿಟ್ಟು ಇಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಇಟ್ಬಿಟ್ಟು ಮರ ಎಲ್ಲ ಹಂಗೆ ಉಳಿಸ್ಕೊಂಡಿದ್ದಾರೆ, ವಿಚ್ ಇಸ್ ಅ ಗುಡ್ ಪಾಯಿಂಟ್. ಮೇಲೆಗಡೆ ಮರ ಎಲ್ಲ ಹಂಗೆ ಇದೆ. ಬೈಕ್ ಪಾರ್ಕಿಂಗಿಗೆ ಇಲ್ಲಿ ಜಾಗ ಇದೆ, ಆ್ಯಂಡ್ ಬೈಕ್ ಪಾರ್ಕಿಂಗ್ ಬಿಟ್ಟು ಕಾರ್ ಪಾರ್ಕಿಂಗಿಗೆ ಐ ಗೆಸ್ ಅಲ್ಲೊಂದು ಜಾಗ ಹೋಗುತ್ತೆ. ಅಲ್ಲಿ ಹೋದರೆ ಇಲ್ಲೊಂದು ಕಾರ್ ಪಾರ್ಕ್ ಮಾಡಿದ್ದಾರೆ. ಐ ಗೆಸ್ ದಿಸ್ ಇಸ್ ದಿ ಪಾರ್ಕಿಂಗ್ ಸ್ಪಾಟ್. ಇಲ್ಲಿಂದ ಒಳಗಡೆ ದಿಸ್ ಇಸ್ ದ ಸ್ಪಾಟ್. ಸೊ ಒಳಗಡೆ ಹೋದ ತಕ್ಷಣವೇ ಪಿಜ್ಜಾ ಸ್ಪಾಟ್ ಇದೆ. ಐ ಮೀನ್ ಪಿಜ್ಜಾನ ರೆಡಿ ಮಾಡೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಪಿಜ್ಜಾ ರೆಡಿ ಮಾಡ್ತಾ ಇದ್ದಾರೆ. ಒಳಗಡೆ ಬಂದರೆ ಇಲ್ಲಿ ರೈಟ್ಗೆ ದಿಸ್ ಇಸ್ ಒನ್ ಸ್ಪಾಟ್. ಇಲ್ಲಿ ಬಂದರೆ ದಿಸ್ ಇಸ್ ಅನದರ್ ಮಿರರ್. ಇಲ್ಲೊಂದು ಸಿಂಬಲ್ ದಿಹಾ ಅಂತ ಇಲ್ಲೊಂದು ನೇಮಿಂಗ್ ಹಾಕ್ಬಿಟ್ಟು ದಿಸ್ ಇಸ್ ಅನದರ್ ಸ್ಪಾಟ್. 5 ಟೇಬಲ್ಸ್ ಇದೆ. ದಿಸ್ ಅ ವಾಶ್ರೂಮ್ ಆಲ್ಸೋ. ಇಲ್ಲಿಂದ ಮೇಲ್ಗಡೆ ಹೋಗ್ಬೋದು. ಮೇಲ್ಗಡೆ ಏನಿದೆ ಅಂತ ಅಲ್ಲಿ ಶೋ ಯು. ಇಲ್ಲಿ ಬಂದರೆ ಐ ಗೆಸ್ ಇಲ್ಲಿಂದ ಆರ್ಡರ್ ಕೊಡ್ತಾರೆ ಅನಿಸುತ್ತೆ. ಹಾಗೆ ಯು ಕ್ಯಾನ್ ಸಿ ದ ಕಿಚನ್ ಇನ್ಸೈಡ್. ಕಿಚನ್ ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ಡರ್ಟ್ ಆಗಿ ಏನು ಕಾಣಿಸ್ತಾ ಇಲ್ಲ, ಇಟ್ಸ್ ಕಂಪ್ಲೀಟ್ಲಿ ಕ್ಲೀನ್. ಸೊ ಫುಡ್ ಅಲ್ಲಿ ಮಾಡಿಬಿಟ್ಟು ಇಲ್ಲಿ ಕೊಡ್ತಾರೆ, ಇಲ್ಲಿ ಸರ್ವ್ ಮಾಡ್ತಾರೆ ಅನಿಸುತ್ತೆ. ಆ್ಯಂಡ್ ದಿಸ್ ಇಸ್ ಐ ಗೆಸ್ ಟುಡೇಸ್ ಮೆನ್ಯೂ ಅನಿಸುತ್ತೆ. ಇದು ಎಸ್ಪ್ರೆಸೋ ಕೌಂಟರು. ಈ ಸ್ಟೇರ್ಸ್ ಹತ್ಕೊಂಡು ಹೋದರೆ ಸೀದಾ ಮೇಲೆಗಡೆ ಹೋಗ್ತೀರ. ಇಲ್ಲಿ ಯಾವುದೋ ಮಿರರ್ ನೋಡಿದ್ಲಂತ ಹೇಳು, ನೋಡ್ಬಿಟ್ಟು ಆ ಮಿರರಲ್ಲಿ ಕಪಲ್ ಸೆಲ್ಫಿ ತೊಗೋಬೇಕಂತೆ. ಹುಡುಗನೇ ಇಲ್ಲ, ಕಪಲ್ ಸೆಲ್ಫಿ ಬೇರೆ ತೊಗೋಬೇಕಂತ ಹೇಳು. ಮೇಲ್ಗಡೆ ಬಂದಿದ್ದೀವಿ. ಮೇಲ್ಗಡೆ ಬಂದ ತಕ್ಷಣ ಯು ಕ್ಯಾನ್ ಸಿ ದೇರ್ ಇಸ್ ಅ ಬಾರ್ ಕೌಂಟರ್. ಮೇಲ್ಗಡೆ ನೀವು ಸ್ಟೆಪ್ಸಿಂದ ಎಂಟರ್ ಆದ ತಕ್ಷಣವೇ ದೇರ್ ಇಸ್ ಅ ಬಾರ್ ಕೌಂಟರ್. ಮೇಲೆಗಡೆ ಎಲ್ಲ ಎಣ್ಣೆ ಬ್ರ್ಯಾಂಡ್ಸ್ಗಳು ಇಟ್ಟಿದ್ದಾರೆ. ಬಾರ್ ಕೌಂಟರ್ ಎಂಟರ್ ಆದ ತಕ್ಷಣವೇ ರೈಟ್ ಸೈಡ್ಗೆ ಬಂದರೆ ಒಳಗಡೆ ಇನ್ನೊಂದು ಇಂಡೋರ್ ಸೀಟಿಂಗು. ಸೊ ಇಲ್ಲೆಲ್ಲ ಸೋಫಾ ಎಲ್ಲ ಇಟ್ಟಿದ್ದಾರೆ. ಈ 2 ಟೇಬಲ್ಸ್ ಇದೆ. ಆ್ಯಂಡ್ ದಿಸ್ ಇಸ್ ದ ವಾಶ್ರೂಮ್. ಐ ಗೆಸ್ ಇದು ವಾಶ್ರೂಮು. ಆ್ಯಂಡ್ ದಿಸ್ ಇಸ್ ಅನದರ್ ಟೇಬಲ್. ದಿಸ್ ಇಸ್ ದಿ ಔಟ್ಸೈಡ್ ಸ್ಪಾಟ್. ಇದು ಆ್ಯಂಬಿಯನ್ಸು ಹಿಂದೆಗಡೆ. ದಿಸ್ ಇಸ್ ದ ಹೋಲ್ ಆ್ಯಂಬಿಯನ್ಸ್. ಗ್ರೀನರಿ ಇದೆ ಫುಲ್ಲು. ಆಲ್ಮೋಸ್ಟ್ ಲೈಕ್ 1 2 3 4 5 ಟೇಬಲ್ಸ್ ಇದೆ. ಸೊ ಇನ್ನೊಂದು ಇಂಡೋರ್ ಸ್ಪಾಟ್ ಇದೆ. ಸೇಮ್ ಇಲ್ಲೂ ಕೂಡ ಫ್ರೇಮ್ ಎಲ್ಲ ಹಾಕ್ಬಿಟ್ಟು ಸೀಟಿಂಗ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಐ ಟಾಕ್ ಅಬೌಟ್ ದಿ ಫುಡ್ ಹೆಂಗಿದೆ ಅಂತ. ಹಾಗೆ ಸ್ವಲ್ಪ ಬ್ಲೇಡ್ ಅನ್ನಿಸ್ತಾ ಇದೆ. ಸೊ ನೋಡೋಣ ಬ್ಲೇಡ ಏನು ಅಂತ ಟ್ರೈ ಮಾಡೋಣ. ಗೈಸ್, ಇವಾಗ ಸಾರ್ಡೋ ಪಿಜ್ಜಾ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಇದೆ. ನೋಡೋಕ್ಕೆ ಚೆನ್ನಾಗಿದೆ. ಟೇಸ್ಟ್ ನೋಡೋಣ. ಸಖತ್ತಾಗಿದೆ, ಸಾಫ್ಟ್ ಆಗಿದೆ. ಟಾಪಿಂಗ್ಸು ಕೂಡ ತುಂಬ ಚೆನ್ನಾಗಿದೆ. ಆಸಮ್ ಟೇಸ್ಟ್. ಪಿಜ್ಜಾ ಸ್ವಲ್ಪ ಶೂಟ್ ಮಾಡ್ಕೊಳಕ್ಕೆ ಹೋಗಿ ನಾವೇ ತಣ್ಣಗೆ ಮಾಡ್ಕೊಂಡಿದ್ದೀವಿ. ಬಟ್ ಟೇಸ್ಟ್ ವೈಸ್ ಸೂಪರ್ ಅಲ್ವಾ? ಟೇಸ್ಟ್ ಚೆನ್ನಾಗಿದೆ. ಕ್ರಸ್ಟ್ ಹಿಂಗೇನ ಬರೋದು ಸಾರ್ಡೋದು. ಪಿಜ್ಜಾ 10 on 10. ಬಟ್ ಬಿಸಿ ತಿಂದರೆ ಚೆನ್ನಾಗೆ. ಯಾಕೆಂದರೆ ನಾವು ಸ್ವಲ್ಪ ವೀಡಿಯೋ ಶೂಟ್ ಎಲ್ಲ ಮಾಡೋ ಟೈಮ್ಗೆ ಒಂದು 5-10 ಮಿನಿಟ್ಸ್ ನಾವು ವೀಡಿಯೋ ಶೂಟೇ ಮಾಡಿಬಿಡ್ತೀವಿ. ಸೊ ಶೂಟ್ ಮಾಡೋಷ್ಟರಲ್ಲಿ ಒಂದು ಅರ್ಧ ತಣ್ಣಗೆ ಆಗಿಬಿಟ್ಟಿರುತ್ತೆ. ಬಟ್ ಬಿಸಿ ತಿಂದರೆ ಇಟ್ ವಿಲ್ ಬಿ ವೆರಿ ಗುಡ್. ಐ ಗೆಸ್ ನನ್ನ ಕಡೆಯಿಂದ ಅಂತೂ 10 on 10 ಪಿಜ್ಜಾ. ಇವಾಗ ಕ್ರೀಮಿ ಚೀಸ್ ಚಿಲ್ಲಿ ಸಿಗಾರ್ಸ್ ಅಲ್ವಾ? ಚೀಸ್ ಚಿಲ್ಲಿ ಸಿಗಾರ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆ ಈ ಚಟ್ನಿ ಕೊಟ್ಟಿದ್ದಾರೆ. ಸೊ ಟ್ರೈ ಮಾಡೋಣ. ಡಿಪ್ ಮಾಡಿಬಿಟ್ಟು ಸೊ ಈ ಥರ ಇದೆ.
ಸೇಮ್ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ, ಬಟ್ ತಣ್ಣಗಾಗಿದೆ ಅಷ್ಟೇ. ತಣ್ಣಗಾಗಿರೋದು ಇದು ಆರ್ ಮಿಸ್ಟೇಕ್ ಓನ್ಲಿ. ಶೂಟ್ ಮಾಡಿದ ತಕ್ಷಣ ಬೇಗ ತಿನ್ನಬೇಕು, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿದೆ. ಸ್ಟಫಿಂಗ್ ಕೂಡ ನೋಡ್ಬೋದು ನೀವು. ಚಟ್ನಿ ಆ್ಯಕ್ಚುಲಿ ತುಂಬ ಟ್ಯಾಂಗಿಯಾಗಿ ಚೆನ್ನಾಗಿದೆ. ಸ್ವಲ್ಪ ಔಟ್ಸೈಡಿಂದ ಸ್ವಲ್ಪ ಕ್ರಿಸ್ಪಿ ಆಗಬೇಕಿತ್ತಲ್ವಾ. ಚಿಲ್ಲಿ ಸಿಗಾರ್ಸ್ ಅಂತ ಹೇಳಿರೋದು, ಬಟ್ ಖಾರ ಏನಿಲ್ಲ. ಮೇ ಬಿ ಚಟ್ನಿ ಜೊತೆ ಹಚ್ಕೊಂಡ್ರೆ ಖಾರ ಅನಿಸುತ್ತೆ ಅಂತ ಕೊಟ್ಟಿದ್ರೇನೋ, ಬಟ್ ನೋ, ಚಟ್ನಿ ಜೊತೆ ಏನಂತ ಖಾರ ಇಲ್ಲ, ಬಟ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಇದು ಪಾಸ್ತಾ ಟ್ರೈ ಮಾಡ್ತಾ ಇದ್ದೀನಿ ಇವಾಗ. ಪಾಸ್ತಾ ಜೊತೆ ಇದು ಬಿಸ್ಕೆಟ್ ಥರ ಏನೋ ಕೊಟ್ಟಿದ್ದಾರೆ. ಗುಡ್. ಇದು ಕಾರ್ನ್ ರಿಬ್ಸ್. ಸೊ ಇದು ಕಾರ್ನ್ ರಿಬ್ಸ್ ಜೊತೆ ಲೆಮನ್ ಕೊಡ್ತಾರೆ. ಮೇಲೆಗಡೆ ಐ ಗೆಸ್ ಲಿಕ್ವಿಡ್ ಚಟ್ನಿ ಆ್ಯಂಡ್ ಖಾರ ಪುಡಿಯಲ್ಲಿ ಹಾಕಿದ್ದಾರೆ ಅನ್ಸುತ್ತೆ. ಅದಕ್ಕೆ ಲೆಮನ್ ಹಾಕೊಂಡು ತಿಂದರೆ ಸ್ಟ್ರಾಬೆರಿ ಡ್ರಿಂಕ್ ಅಲ್ವಾ, ಇದು ಸ್ಟ್ರಾಬೆರಿ ಡ್ರಿಂಕು. ಓಕೆ, ಚೆನ್ನಾಗಿದೆ, ಚಿಲ್ಲಾಗಿದೆ. ಸೊ ಪಿಜ್ಜಾ, ಪಾಸ್ತಾ, ಆಮೇಲೆ ಕಾರ್ನ್ ರಿಬ್ಸು, ಸ್ಟ್ರಾಬೆರಿ ಜ್ಯೂಸ್ ಕುಡಿದಿದ್ದೀವಿ. ಫುಡ್ ಆ್ಯಂಡ್ ಡ್ರಿಂಕ್ ವೈಸ್ ನೋ ಕಂಪ್ಲೇಂಟ್. ಇವಾಗ ನೆಕ್ಸ್ಟ್ ಕಾಫಿ ಮತ್ತು ಡೆಸರ್ಟ್. ಕಾಫಿ ಅಂತ ತಿರಮಿಸೋನ ಟ್ರೈ ಮಾಡ್ತೀವಿ. ನೆಕ್ಸ್ಟು ಹೆಂಗಿದೆ ಅಂತ ನೋಡೋಣ. ಬಾನ್ ಡ್ರಿಂಕ್ನ ಹೇಗೆ ಮಾಡ್ತಾರೆ ಅಂತ ಮೇಕಿಂಗ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಸೊ ಇದು ನಮ್ಮದು ಬಾನ್ ಡ್ರಿಂಕ್ ಅಂತ. ಬಾನ್ ಕಾಫಿಗೆ ಮೇಲ್ಗಡೆ ಫೋಮ್ ಹಾಕ್ತಾ ಇದ್ದಾರೆ. ನೋಡೋಕೆ ಮಾತ್ರ ಮಸ್ತಾಗಿ ಕಾಣ್ತಾ ಇದೆ. ಆ್ಯಂಡ್ ಕುಡಿದ್ಮೇಲೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇವಾಗ ಪೌಡರ್ ಹಾಕಿದ್ರು, ಕೋಕೋ ಪೌಡರ್ ತಾನೇ ಇದು. ಡೆಸರ್ಟ್ ಆ್ಯಂಡ್ ಕಾಫಿ. ತಿರಾಮಿಸು ಮಾತ್ರ ನೋಡೋಕೆ ಮಸ್ತಾಗಿದೆ. ಲೇಯರ್ ಎಲ್ಲ ಮಾಡಿಬಿಟ್ಟು ಮೇಲೆಗಡೆ ತುಳಸಿ ಎಲ್ಲ ಇಟ್ಕೊಟ್ಟಿದ್ದಾರೆ. ನೋಡೋಕೆ ಏನು ಮಸ್ತಾಗಿದೆ, ತಿನ್ನೋಕ್ಕೂ ಹಂಗಿದೆಯಾ ಅಂತ ನೋಡೋಣ. ಇದು ಕಾಫಿ. ಗೈಸ್, ತಿರಾಮಿಸು ಟ್ರೈ ಮಾಡೋಣ ಈಗ. ಇದು ತಿರಾಮಿಸು. ತಿರಾಮಿಸು ನೆಕ್ಸ್ಟ್ ಲೆವೆಲ್, 10/10, ಸಖತ್ತಾಗಿದೆ. ಬಾನ್ ಕಾಫಿ ಅಂತ. ಸೊ ಅದೇ ಲೇಯರ್ ಅಂತ ತೋರಿಸಿದ್ನಲ್ಲ, ಅದು ಈ ಥರ ಮಿಕ್ಸ್ ಮಾಡಿದ್ಮೇಲೆ ಹಿಂಗಾಗಿದೆ. ಹೆಂಗಿದೆ ಕುಡಿಯೋಣ, ಟ್ರೈ ಮಾಡೋಣ. ಸ್ಟ್ರಾಂಗ್ ಇದೆ. ಸೊ ದಿಹಾಲಿ ಇವಾಗ ಶೂಟ್ ಮುಗಿಸಿದ್ವಿ. ನನ್ನ ಸಜೆಷನ್ ಏನು ಅಂದರೆ, ಕೆಫೆ ಇಸ್ 10/10, ಮಸ್ತಾಗಿದೆ. ಮನೆ ಅದೇ ಹೇಳಿದ್ನಲ್ಲ, ಮನೇನ ಕಂಪ್ಲೀಟಾಗಿ ಕೆಫೆಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಫುಡ್ ವೈಸ್, ಡ್ರಿಂಕ್ಸ್ ವೈಸ್, ಡೆಸರ್ಟು ಎಲ್ಲ ತುಂಬಾ ಚೆನ್ನಾಗಿದೆ. ಯು ಹ್ಯಾವ್ ಟು ಟ್ರೈ ಇಟ್. ಇದು ವೆಗಾ ಸಿಟಿ ಮಾಲ್ ಈ ಕಡೆ, ಆ್ಯಂಡ್ ಜೆ ಪಿ ನಗರ್ ಮೆಟ್ರೋ ಸ್ಟೇಷನ್ ಬಂದರೆ ಈ ಕಡೆ. ಸೊ ನೀವು ಎರಡು ಕಡೆಯಿಂದ ಬಂದರೆ ಆಲ್ಮೋಸ್ಟ್ ಲೈಕ್ ಮಿಡಲಲ್ಲೇ ಇದೆ. ಬ್ರಿಡ್ಜ್ ಬರುತ್ತೆ ಮಧ್ಯ. ಸೊ ಬ್ರಿಡ್ಜ್ ಹತ್ರನೇ ಇರೋದು. ಗೂಗಲಲ್ಲೂ ಇದೆ, ಯು ಕ್ಯಾನ್ ಸರ್ಚ್ ಇನ್ ಗೂಗಲ್. ದಿಹಾ ಅಂತ ಟೈಪ್ ಮಾಡಿದ್ರೆ ಯು ವಿಲ್ ಅಬ್ಸಲ್ಯೂಟ್ಲಿ ಫೈಂಡ್ ದಿ ಲೊಕೇಶನ್. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ಬೋದು, ಬಟ್ ಅವ್ರ ಕಾಸ್ಟ್ ಪ್ರಕಾರ ನೋಡಿದ್ರೆ ಫುಡ್ ಇಸ್ ವೆರಿ ವರ್ತ್ ಇಟ್. ಪಿಜ್ಜಾ ಆಗಿರ್ಬೋದು, ಅವ್ರ ಕಾಫೀಸ್ ಇರ್ಬೋದು, ಡೆಸರ್ಟ್ ಇರ್ಬೋದು, ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ, ಶೇರ್ ಮಾಡಿ ಈ ವಿಡಿಯೋನ. ಆ್ಯಂಡ್ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬೈ ಬಾಯ್.